Hello students, welcome to the channel Parivartan Physics. By this session, we are starting a series of videos called NEET and KCET Physics. In this series of videos, we'll learn in detail and in depth about the concepts of physics which are required to crack the competitive exams like NEET and KCET, right? And you'll find the separate playlist with the name of NEET KCET Physics in this channel. ಆಮೇಲೆ ಈ ಸೀರೀಸ್ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ಸೀರೀಸ್ ಆಫ್ ವಿಡಿಯೋಸ್ ನಮಗೆ ಈ ಚಾನಲ್ ಒಳಗೆ ಬರುವುದಾವ ಅದ್ರ ಬಗ್ಗೆ ಎಲ್ಲಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇದೆ. ಈ ಚಾನಲ್ದು ಒಂದು ಟ್ರೇಲರ್ ಅದ, ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇದೆ. ನೀವು ಆ ಚಾನಲ್ದ ಟ್ರೇಲರ್ ನೋಡಿದ್ರೆ ನಿಮ್ಗೆ ಈ ಪರಿವರ್ತನ್ ಫಿಸಿಕ್ಸ್ ಚಾನಲ್ ಒಳಗೆ ನಿಮಗೆ ಏನೇನ್ ಕಂಟೆಂಟ್ ಸಿಗ್ತದ ಅನ್ನೋದೇ ಗೊತ್ತಾಗ್ತದೆ, ರೈಟ್? ದ ಲಿಂಕ್ ಆಫ್ ದಟ್ ವಿಡಿಯೋ ಇಸ್ ಇನ್ ದ description of this video. You can check it there. So today, by this session, we are going to start with a chapter called current electricity, one of the heaviest and one of the fantastic chapter, as well as very important chapter for all the competitive exams, right? So we'll begin with this chapter, current electricity, by this session. Initially, we'll start with some basics of current electricity. I will tell you some small concepts or formulas related to current electricity, and then in further videos, we'll go for the very good level of current electricity, right? Okay, so let us begin the concepts then. See, first current, we know very well what is current. Current means it is rate of flow of charge, which can be written as I is equal to Q divided by T, or it can also be written as N into E divided by T. By quantization, we know Q means it is N into E, correct? And then we can also write a current as dQ by dt also, dQ by dt. When we should use this dQ by dt? Whenever you ask to calculate instantaneous current. Instantaneous current ಅಂದ್ರೆ ಏನ್ರಿ? ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಏನ್ ಮಾಡಿರ್ತಾರೆ, ಚಾರ್ಜ್ ಇನ್ ಒಂಥರ ಈಕ್ವೇಶನ್ ಫಾರ್ಮ್ ದಾಗ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನಂಗೆ AT ಸ್ಕ್ವೇರ್ ಪ್ಲಸ್ BT ಪ್ಲಸ್ C ಈ ಫಾರ್ಮ್ ದಾಗ ನಂಗೆ ಚಾರ್ಜ್ ಕೊಟ್ಟಿದ್ರಪ್ಪ ಅಂತಂದ್ರೆ ನಮ್ಗೆ ಕೇಳ್ತಾರೆ ಫೈಂಡ್ ಕರೆಂಟ್ ಆಟ್ ಟೈಮ್ t is equal to 2 seconds ಫೈಂಡ್ ಮಾಡ್ರಿ ಅಂತ ಕೇಳ್ತಾರ್ರಿ. ಸೊ ನೀವು ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ದಾಗ ಕರೆಂಟ್ ಅನ್ನು ಫೈಂಡ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್ ಇಕ್ವೇಶನ್. ಈ ಚಾರ್ಜ್ ಇಕ್ವೇಶನ್ ನಾವ್ ಏನ್ ಮಾಡ್ಬೇಕ್ರಿ, ಡಿಫರೆನ್ಶಿಯೇಟ್ ಮಾಡ್ಕೋಬೇಕು with respect to time t, and then we have to substitute the time. We will get the current at 2 seconds. ನೀವು 2 ಹಾಕೊಂಡ್ರೆ 2 seconds again current ಸಿಗ್ತದೆ, 3 ಹಾಕೊಂಡ್ರೆ 3 seconds again current ಸಿಗ್ತದ್ರಿ, so and so, right? Okay, so to find out the instantaneous current, we use this I is equal to dq by dt. ಆಮೇಲೆ ಕರೆಂಟ್ ದ ಯೂನಿಟ್ ಏನ್ರಿ, ಅಂಪಿಯರ್ ರೀ, ಕರೆಕ್ಟ್? ಸೊ 1 ಅಂಪಿಯರ್ ಅಂತಂದ್ರೆ ನೋಡ್ರಿ, 1 ಅಂಪಿಯರ್, ಅಂಪಿಯರ್ ಅಂದ್ರೆ ಐ ಕ್ಯಾನ್ ಆಲ್ಸೋ ಟೇಕ್ ಇಟ್ ಆಸ್ ಕೂಲಂಬ್ ಪರ್ ಸೆಕೆಂಡ್, ಕೂಲಂಬ್ ಪರ್ ಸೆಕೆಂಡ್, ಯಾಕಂದ್ರೆ ಚಾರ್ಜ್ ಬೈ ಟೈಮ್. 1 ಅಂಪಿಯರ್ ಅಂತಂದ್ರೆ ಪರ್ ಸೆಕೆಂಡ್ ಒಳಗೆ ಎಷ್ಟು ಚಾರ್ಜಸ್ ನಮ್ಗೆ ಅಲ್ಲಿ ಫ್ಲೋ ಆಗ್ಬೇಕು. ಈಗ ಯಾವ್ದೋ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಅದ, ಆ ಕ್ರಾಸ್ ಸೆಕ್ಷನಲ್ ಏರಿಯಾ ಒಳಗೆ ಒಂದು ಸೆಕೆಂಡ್ ದಾಗ ಎಷ್ಟು ಚಾರ್ಜಸ್ ಪಾಸ್ ಆಗಿ ಹೋದ್ರೆ ನಾವು 1 ಕೂಲಂಬ್ ಅಂತ ಅನ್ಬೋದು. ಎಷ್ಟು ಚಾರ್ಜಸ್ ಪಾಸ್ ಆಗ್ಬೇಕಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ 6.25 into 10⁻18 electrons. ಇಷ್ಟು ಎಲೆಕ್ಟ್ರಾನ್ಸ್ ನಮಗೆ ಪರ್ ಸೆಕೆಂಡ್ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾದಾಗಿಂದ ಪಾಸ್ ಆಗಿ ಹೋಗ್ಬೇಕು. ದೆನ್ ಇಟ್ ಇಸ್ ಸೇಡ್ ಟು ಬಿ 1 ampere ಕರೆಂಟ್. ಅವಾಗ ನಾವು ಹೇಳ್ಬೋದು ಇಟ್ ಇಸ್ 1 ampere ಕರೆಂಟ್ ಅಂತ. ಸೊ ಫಾರ್ 1 ampere current to flow through any cross sectional area, how many electrons should cross the cross sectional area? 6.25 into 10⁻18, right? Okay, this much. ಯಾಕಂದ್ರೆ ನಮಗೆ ಆಲ್ರೆಡಿ ಗೊತ್ತದ್ರಿ 1 ಕೂಲಂಬ್ ಚಾರ್ಜ್ ಅಂದ್ರೆ ಅದ್ರೊಳಗೆ ಎಷ್ಟು ಚಾರ್ಜಸ್ ಇರ್ತಾವ ಅಂತ ಹೇಳಿ. ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ರೈಟ್? ಓಕೆ, ದಟ್ ಇಸ್ ಆಲ್ ಅಬೌಟ್ ಕರೆಂಟ್. ಇನ್ ನೆಕ್ಸ್ಟ್ ನೋಡ್ರಿ, ಇನ್ ಕೇಸ್ ನಮಗೆ ಚಾರ್ಜ್ ಕೊಟ್ಟಿದ್ರೆ ಕರೆಂಟ್ ಫೈಂಡ್ ಮಾಡಿದ್ರೆ ಅಂತಂದ್ರೆ ನಾವೀಗ ಚಾರ್ಜ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ I dt ಅಂತ ನಾವು ತಗೋಬೇಕಾಗ್ತದೆ. ರಿವರ್ಸ್ ಆಫ್ ದಿಸ್, I is equal to ಡಿಫರೆನ್ಶಿಯೇಷನ್ ಆಫ್ ಚಾರ್ಜ್ ಅದ, ಕರೆಂಟ್ ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಚಾರ್ಜ್ ಅದ, ಚಾರ್ಜ್ ಅಂದ್ರೆ ಇಂಟಿಗ್ರೇಷನ್ ಆಫ್ ನಮಗೆ ಕರೆಂಟ್ ಆಗ್ಲಿಕ್ಕೆ ಶುರು ಆಗ್ತದ್ರಿ, ರೈಟ್? ದಟ್ ಇಸ್ ಹೌ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಚಾರ್ಜ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ ಅಬೌಟ್ ಕರೆಂಟ್ ಇಸ್, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲೊಂದು ಕಂಡಕ್ಟರ್ ಅದ ಅಂತ ಇಟ್ಕೋರಿ. ದ ಕಂಡಕ್ಟರ್ ಇಸ್ ಲೈಕ್ ದಿಸ್, ಈ ತರ ನಮಗೆ ಕಂಡಕ್ಟರ್ ಅದ ರೀ. ದಿಸ್ ಇಸ್ ದ ಕಂಡಕ್ಟರ್, ರೈಟ್? ಈಗ ಈ ಕಂಡಕ್ಟರ್ಗೆ ನಾವು ಯೂನಿಫಾರ್ಮ್ ಕಂಡಕ್ಟರ್ ಅಂತ ಕರೀಲಿಕ್ಕೆ ಬರಂಗಿಲ್ಲ. ಐ ಕ್ಯಾನಾಟ್ ಕಾಲ್ ಇಟ್ ಆಸ್ ಯೂನಿಫಾರ್ಮ್ ಕಂಡಕ್ಟರ್. ವೈ? ಬಿಕಾಸ್ ಇಟ್ಸ್ ಕ್ರಾಸ್ ಸೆಕ್ಷನಲ್ ಏರಿಯಾಸ್ ಆರ್ ಡಿಫರೆಂಟ್. ನೋಡ್ರಿ, ಮೊದಲ ಇತರದ ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟು ಅದರಿ, ಆಮೇಲೆ ಇತರದ ಕ್ರಾಸ್ ಸೆಕ್ಷನಲ್ ಏರಿಯಾ ನಮಗೆ ಎಷ್ಟು ಅದರಿ, ಆಮೇಲೆ ಇತರದ ಕ್ರಾಸ್ ಸೆಕ್ಷನಲ್ ಏರಿಯಾ ನಮಗೆ ಎಷ್ಟು ಅದರಿ. ಇಟ್ ಮೀನ್ಸ್ ಇಟ್ ಈಸ್ ಅ ನಾನ್ ಯೂನಿಫಾರ್ಮ್ conductor which is having different cross sectional areas at different lengths, right? So ಈಗ cross sectional areas different ಇದ್ರೂ ಸಹಿತ current will be same in all the cross sectional areas. ಎಲ್ಲಾ cross sectional areas ದಾಗ ನಮಗೆ current ಸೇಮ್ ಇರ್ತದ್ರೆ, current will never change by cross sectional area. ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜ್ ಮಾಡೋದ್ರಿಂದ ಕರೆಂಟ್ ಚೇಂಜ್ ಆಗಂಗಿಲ್ಲ, ಅದು ಆಸ್ ಇಟ್ ಇಸ್ ಇರ್ತದ್ರಿ. ಹಂಗಾದ್ರೆ ಏನ್ ಚೇಂಜ್ ಆಗ್ಬೇಕ್ರಿ? ವಾಟ್ ವಿಲ್ ಚೇಂಜ್? ಸೊ ನೋಡ್ರಿ, ವೆನ್ ಎವರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜಸ್, ಕರೆಂಟ್ ರಿಮೇನ್ಸ್ ಸೇಮ್, ಬಟ್ ವಾಟ್ ಫ್ಯಾಕ್ಟರ್ಸ್ ವಿಲ್ ಚೇಂಜ್? ಏನೇನ್ ಫ್ಯಾಕ್ಟರ್ಸ್ ಚೇಂಜ್ ಆಗ್ತಾವ ಅಂದ್ರೆ ಕರೆಂಟ್ ಡೆನ್ಸಿಟಿ ನಮಗೆ ಚೇಂಜ್ ಆಗ್ತದ್ರಿ. ಫಸ್ಟ್ ಕ್ರಾಸ್ ಸೆಕ್ಷನಲ್ ಏರಿಯಾಕ್ಕೆ ಕರೆಂಟ್ ಡೆನ್ಸಿಟಿ ಬೇರೆ, ಸೆಕೆಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕರೆಂಟ್ ಡೆನ್ಸಿಟಿ ಬೇರೆ, ಥರ್ಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕರೆಂಟ್ ಡೆನ್ಸಿಟಿ ಬೇರೆ, ರೈಟ್? ಆಮೇಲೆ ಈಗ ಈ ಏರಿಯಾ ಒಳಗೂ ಕರೆಂಟ್ ಸೇಮ್, ಈ ಏರಿಯಾ ಒಳಗೂ ಕರೆಂಟ್ ಸೇಮ್ ಇರ್ಲಿಕ್ಕೆ ಹೆಂಗ್ ಸಾಧ್ಯದ ಅಂತಂದ್ರೆ
ಇಲ್ಲೇ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ನಮಗೆ ಜಾಸ್ತಿ ಇರ್ತದ್ರಿ. ಸ್ಮಾಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರ್ತದಲ್ಲ ಅಲ್ಲಿ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತದೆ, ರೈಟ್. ಇನ್ನ ಈ ಬಿಗರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರ್ತದಲ್ರಿ ಇಲ್ಲಿ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ನಮಗೆ ಕಡಿಮೆ ಇರ್ತದ್ರಿ, ರೈಟ್. ವಿತ್ ಲೆಸ್ ಸ್ಪೀಡ್ ದೇ ವಿಲ್ ಬಿ ಪಾಸಿಂಗ್. ಸೊ ವಿ ಗಾಟ್ ಟು ನೋ ವೆರಿ ಕ್ಲಿಯರ್ಲಿ in non-uniform cross-sectional area conductor, the current will be constant. Current will not change. Current will be constant. Change ಆಗುವಂತ quantities ಯಾವು? Current density ಮತ್ತು speed ನಮಗೆ change ಆಗ್ತಿರ್ತಾವ್ರಿ. Why current density changes? ಯಾಕಂದ್ರೆ ನಮಗೆ ಆಲ್ರೆಡಿ ಗೊತ್ತದ್ರಿ current density ಅಂತಂದ್ರೆ ಇದು current per unit area. Current per unit area. Yes or no? So area ಮ್ಯಾಗ ನಮಗೆ current density depend ಇರ್ತದ್ರಿ. So cross-sectional areas ನಮಗೆ change ಆಗತ್ತಾವ ಅಂದ್ಮೇಲೆ obviously ನಮಗೆ ಏನಾಗೋದ್ರಿ current density change ಆಗೋದ್ರಿ, right. So this is what happens for the current and current density with respect to the cross sectional area. We'll see some objectives on this. This is KCET question. The quantity of charge that will be transferred by a current flow of 20 ampere. Current flow namaga 20 ampere ade over 1 hour 30 minutes. 1 hour 30 minutes, right. So ಈಗ ನಮಗೆ ಟೈಮ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಮಾಡಂತ ಕೇಳ್ತಾರ್ರಿ. Quantity of charge they are asking us to find, right. So charge ಅಂತಂದ್ರೆ ಇದು ಏನಾಗ್ತದ್ರಿ, I is equal to Q by T, then Q is equal to I into T, correct. So I ನಮಗೆ ಎಷ್ಟದೆ 20 ampere ಅದ ರೀ. ಟೈಮ್ ನೋಡ್ರಿ 1 hour 30 minutes ಅದ್ರೆ ನಾವು ಅದನ್ನ ಸೆಕೆಂಡ್ಸ್ ಒಳಗೆ ತಗೋಬೇಕು. ಯಾಕಂದ್ರೆ ನಮಗೆ ಚಾರ್ಜ್ ನೋಡ್ರಿ ಸ್ಟ್ಯಾಂಡರ್ಡ್ ಯೂನಿಟ್ ನಾಗ ಕೊಟ್ಟಿದ್ದಾರೆ ಕೂಲಂಬ್ ಒಳಗೆ. ಸೊ ಸ್ಟ್ಯಾಂಡರ್ಡ್ ಯೂನಿಟ್ ನಾಗ ಆನ್ಸರ್ ಇದ್ರೆ ಇಲ್ಲಿ ನೀವು ಎಲ್ಲಾ ಕ್ವಾಂಟಿಟೀಸ್ ಸ್ಟ್ಯಾಂಡರ್ಡ್ ಯೂನಿಟ್ ಒಳಗೆ ಹಾಕೋಬೇಕು. ಟೈಮ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಯಾವ್ದ್ರಿ? ಸೆಕೆಂಡ್ಸ್ ರೀ, ಹೌದಲ್ರಿ. 1 hour ಒಳಗೆ ನಮಗೆ ಎಷ್ಟು ಸೆಕೆಂಡ್ಸ್ ಇರ್ತಾವ್ರಿ? ಹೌ ಮೆನಿ ಸೆಕೆಂಡ್ಸ್ ವಿಲ್ ಬಿ ಇನ್ 1 hour? 1 hour ಒಳಗೆ ನಮಗೆ 3600 ಸೆಕೆಂಡ್ಸ್ ಇರ್ತಾವ್ರಿ. 3600 ಸೆಕೆಂಡ್ಸ್. ನೆಕ್ಸ್ಟ್ 30 ಮಿನಿಟ್ಸ್. 30 ಮಿನಿಟ್ಸ್ ಒಳಗೆ ಎಷ್ಟು ಸೆಕೆಂಡ್ಸ್ ಇರ್ಬೇಕು? 30 ಮಿನಿಟ್ಸ್ ಅಂದ್ರೆ ಹಾಫ್ ಆಫ್ 1 hour ರೀ. ಹಾಫ್ ಆಫ್ 1 hour ಅಂತಂದ್ರೆ 3600 ಹಾಫ್ ರೀ. ಅಂದ್ರೆ ಅದು ಎಷ್ಟು ಇರ್ಬೇಕ್ರಿ? 1800 ಸೆಕೆಂಡ್ಸ್ ಇರ್ಬೇಕ್ರಿ, ಕರೆಕ್ಟ್ ಅದರಿ. ಎಷ್ಟು ನಮಗೆ ಟೈಮ್ ಅದರಿ. ಸೊ ನಾವು ಸ್ಟ್ಯಾಂಡರ್ಡ್ ಆಗಿ ಟೈಮ್ ಅನ್ನು ಇಲ್ಲಿ ತಗೊಳ್ಳೋಣ. ಸೊ ಇಟ್ ಇಸ್ 3600 ಪ್ಲಸ್ 1800 ಪ್ಲಸ್ 1800. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 20 into 36 ಪ್ಲಸ್ 18 ನಮಗೆ ಎಷ್ಟು ಆಗ್ತದ್ರಿ? 48 ಪ್ಲಸ್ 54. ಓಕೆ, ಇದು ನಮಗೆ 5400 ಆಯ್ತ್ರಿ, ಕರೆಕ್ಟ್. ಸೊ ನೆಕ್ಸ್ಟ್ ನೋಡ್ರಿ, ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ 2 into 54. ಆಮೇಲೆ ಇಲ್ಲಿ ನಮಗೆ ಟೋಟಲ್ 3 zeros ಅದಾವ್ರಿ, 1 2 3. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 10⁻3. ನೆಕ್ಸ್ಟ್ ಈಗ 2 into 4 will be 8, 2 5 is 10. ಸೊ 108 into 10⁻3 ನಮಗೆ ಕರೆಂಟ್ ಬಂತ. ಓಕೆ, ಇನ್ನು ಅದನ್ನ ಮೋಡಿಫೈ ಮಾಡ್ಕೋಬೇಕಾ ಅಕಾರ್ಡಿಂಗ್ ಟು ದ ಆಪ್ಷನ್ಸ್ ಗಿವನ್. ಸೊ ಇಲ್ಲಿ ನೋಡ್ರಿ, ನಾ ಇದನ್ನ 10.8 into 10⁻4 ಅಂತ ನಾ ಇದನ್ನ ಬರಿಬೇಕಾಗ್ತದ್ರಿ. ದೆನ್ ಐ ವಿಲ್ ಗೆಟ್ 108, ಕರೆಕ್ಟ್. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಬೇಕಾ? ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಕ್ಲಿಯರ್? This is how we have to solve it. Okay, we'll move to the next question then. Next question nodri, charge Q passing through a cross section of conductor at an instant is given by Q is equal to 0.5 t square plus t, where t is in seconds. Current through the conductor at 1 second. Nodri, ಈಗ ನಮಗೆ ಚಾರ್ಜ್ ಕೊಟ್ಟಿದ್ದಾರೆ, ಕರೆಂಟ್ ನಮಗೆ ಕೇಳತಾರೆ. ಯಾವ ಟೈಮ್ ದಾಗಿಂದ ಕರೆಂಟ್ ಕೇಳತಾರೆ? 1 second. ಅಂದ್ರೆ ಇನ್ಸ್ಟಾಂಟೇನಿಯಸ್ ಕರೆಂಟ್ ದೇ ಆರ್ ಆಸ್ಕಿಂಗ್ us, correct. So ಈಗ ನಮಗೆ I is equal to we know very well it will be equal to dq by dt, instantaneous current ರೀ. ಸೊ ನಾವ್ ಏನ್ ಮಾಡ್ಬೇಕು? ಈ Q ನಮಗೆ ಏನ್ ಕೊಟ್ಟಿದ್ದಾರೆ ಅದನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. Q ಎಷ್ಟು ಅದ ರೀ? ಇಟ್ ಇಸ್ 0.5 t ಸ್ಕ್ವೇರ್ ಪ್ಲಸ್ t ಅಂತ ನಮಗೆ Q ಅದ ರೀ, ಕರೆಕ್ಟ್. ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಈಗ ನೋಡ್ರಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾದ್ರೆ 0.5 into t ಸ್ಕ್ವೇರ್ ನಮಗೆ ಡಿಫ್ರೆನ್ಶಿಯೇಷನ್ 2t ಆಯ್ತು, ಪ್ಲಸ್ ಟಿ ನಮಗೆ ಡಿಫ್ರೆನ್ಶಿಯೇಷನ್ 1 ಆಯ್ತು. ಇದು ನೋಡ್ರಿ 0.5 ಮತ್ತೆ 2 ನ ಕ್ಯಾನ್ಸಲ್ ಮಾಡ್ಕೋತೀನಿ. 0.5 ಅಂದ್ರೆ ಏನ್ರಿ? ಹಾಫ್ ರೀ. ಹಾಫ್ ಅಂದ್ರೆ 1/2. ಸೊ 2 ಮತ್ತೆ 2 ನಮಗೆ ಕ್ಯಾನ್ಸಲ್ ಆಗ್ತಾವೆ, ಕರೆಕ್ಟ್. ಸೊ ಇಟ್ ವಿಲ್ ಬಿ t plus 1. ಎಷ್ಟು ನಮಗೆ ಕರೆಂಟ್ ಬಂತ? t plus 1. ನಮಗೆ ಯಾವ ಟೈಮ್ ದಾಗಿಂದ ಕರೆಂಟ್ ಅನ್ನು ಫೈಂಡ್ ಮಾಡಂದಾರ್ರಿ? 1 second. ಸೊ ಇಲ್ಲಿ 1 second ಸಬ್ಸ್ಟಿಟ್ಯೂಟ್ ಮಾಡ್ರಿ. 1 plus 1 ಇದು ನಿಮಗೆ ಎಷ್ಟು ಆಗ್ತದಪ್ಪ ಅಂದ್ರೆ 2 ampere ಕರೆಂಟ್ ನಿಮಗೆ ಬರ್ತದ್ರಿ, ಕರೆಕ್ಟ್. ಸೊ 2 ampere ಕರೆಂಟ್ ಅಂದ್ರೆ ಆಪ್ಷನ್ ಕರೆಕ್ಟ್ ಆಯ್ತ್ರಿ. ಆಪ್ಷನ್ ಸಿ ಇಸ್ ಕರೆಕ್ಟ್. ವಿಲ್ ಗೋ ಟು ದ next question then. See, this is ARPMT 2015 question. Across a metallic conductor. Okay, ಇಲ್ಲಿ ನೋಡ್ರಿ, ಸ್ವಲ್ಪ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅದ. ನಾವು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಇದನ್ನ ಆನ್ಸರ್ ಮಾಡಬೇಕು. Across a metallic conductor of non-uniform cross-sectional area. ನೋಡ್ರಿ, ಯೂನಿಫಾರ್ಮ್ cross-sectional area ಇರುವಂತ ಕಂಡಕ್ಟರ್ ಇಲ್ರಿ, ಅದು non-uniform cross-section ಅದ ರೀ. A constant potential difference is applied. The quantity which remains constant along the conductor. ಇದು ನಾವು ಆಲ್ರೆಡಿ ಕಾನ್ಸೆಪ್ಟ್ ನ ನೋಡ್ಕೊಂಡಿದೀವಿ. Along the throughout the conductor of non-uniform cross-sectional area, current remains constant ಅಂತ ನಮಗೆ ಆಲ್ರೆಡಿ ಗೊತ್ತದ್ರಿ. ಆದ್ರೂ ಸಹಿತ ನಾವು ಬೇರೆ ಆಪ್ಷನ್ಸ್ ಗಳನ್ನ ಸ್ವಲ್ಪ ಇಲ್ಲೇ ಅಬ್ಸರ್ವ್ ಮಾಡಿ ನೋಡ್ಬೇಕು, ರೈಟ್. ಇದು ಆಪ್ಷನ್ ನಮ್ಮ ಕರೆಕ್ಟ್ ಆನ್ಸರ್ ಅಂತೂ ಕರೆಂಟ್ ಅದ ರೀ. ಫಸ್ಟ್ ಒನ್ ನೋಡ್ರಿ, ಕರೆಂಟ್ ಡೆನ್ಸಿಟಿ.
ಕರೆಂಟ್ ಡೆನ್ಸಿಟಿ ನಮಗೆ ಕಾನ್ಸ್ಟೆಂಟ್ ಇರಂಗಿಲ್ಲ, ಯಾಕಂದ್ರೆ ಕರೆಂಟ್ ಡೆನ್ಸಿಟಿ ಅಂದ್ರೆ ಇಟ್ ಇಸ್ ಕರೆಂಟ್ ಬೈ ಏರಿಯಾ ನಮಗೆ ಚೇಂಜ್ ಆಗತ್ತೆ ಅಂದ್ಮೇಲೆ ಡೆನ್ಸಿಟಿ ನಮಗೆ ಚೇಂಜ್ ಆಗುದ್ರಿ. ಡ್ರಿಫ್ಟ್ ವೆಲಾಸಿಟಿ ನೋಡ್ರಿ, ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೆ ಐ ರೈಟ್ ಇಟ್ ಆಸ್ I divided by NEA. I is equal to NEA BD ಫಾರ್ಮುಲಾ ರೀ. ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಏರಿಯಾ ಚೇಂಜ್ ಆದ್ರೆ ನಮ್ಗೆ ಡ್ರಿಫ್ಟ್ ವೆಲಾಸಿಟಿನೂ ಚೇಂಜ್ ಆಗಬೇಕು. ಕರೆಕ್ಟ್. ಲಾಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಏರಿಯಾ ಮ್ಯಾಗ ಯಾವ ತರ ಡಿಪೆಂಡ್ ಆಗ್ಲಿಕ್ಕೆ ಸಾಧ್ಯತೆ. ಈಗ ಕರೆಂಟ್ ಡೆನ್ಸಿಟಿ ನಾವು ಈಗ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ನೋಡ್ಕೊಂಡಿದೀವಿ. ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ನಮಗೆ ಏನದ ರೀ, J is equal to sigma into E. ಅಂದ್ರೆ ಕರೆಂಟ್ ನಮಗೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಮೇಲೆ ಡಿಪೆಂಡ್ ಅದ, ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಕರೆಂಟ್ ಡೆನ್ಸಿಟಿ ಮೇಲೆ ಡಿಪೆಂಡ್ ಅದ ರೀ. ಕರೆಂಟ್ ಡೆನ್ಸಿಟಿ ಯಾವ ತರ ಮೇಲೆ ಡಿಪೆಂಡ್ ಅದ, ಏರಿಯಾ ಮ್ಯಾಗ ಡಿಪೆಂಡ್ ಅದ ರೀ. ಸೊ ಇದು ನಮಗೆ ಫೈನಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು, ಏರಿಯಾ ಮ್ಯಾಗ ಡಿಪೆಂಡ್ ಆಯ್ತು. ಸೊ ಇವು ಮೂರು ಕ್ವಾಂಟಿಟೀಸ್ ನಮಗೆ ಏರಿಯಾ ಮ್ಯಾಗ ಡಿಪೆಂಡ್ ಅದಾವ್ರಿ. ಏರಿಯಾ ಮ್ಯಾಗ ಡಿಪೆಂಡ್ ಅದಾವ ಅಂದ್ಮೇಲೆ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಏರಿಯಾ ನಮಗೆ ಚೇಂಜ್ ಆಗತ್ತದ್ರಿ. ಏರಿಯಾ ಚೇಂಜ್ ಆದ್ರೆ ಆಬ್ವಿಯಸ್ಲಿ ಮೂರು ಚೇಂಜ್ ಆಗ್ಬೇಕ್ರಿ. ಎಸ್, ದೇ ಹ್ಯಾವ್ ಟು ಚೇಂಜ್. ಸೊ ಕಾನ್ಸ್ಟೆಂಟ್ ಇರುವಂತ ಕ್ವಾಂಟಿಟಿ ಯಾವ್ದು, ಕರೆಂಟ್ ಒಂದೇ. ಕ್ಲಿಯರ್ ಅದ ರೀ? Okay, we'll move to the next concept now. That is current constituted by a revolving electron. So ಈಗ ಒಂದು ಎಲೆಕ್ಟ್ರಾನ್ ಇತ್ತು, ಅದು ರಿವಾಲ್ವ್ ಆಗತ್ತಿತ್ತು ಅಂತ ಇಟ್ಕೋರಿ. ಅದ್ರದ್ದು ನಮಗೆ ಈಗ ನಾವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, we want to find out the current of that. We want to find out the current of that, right? Okay. So current constituted by revolving electron. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಪ್ರತಿ ಆಟಮ್ ಒಳಗೆ ನಮಗೆ ಆಲ್ರೆಡಿ ಗೊತ್ತದೆ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ಹತ್ರ ಸುತ್ತಲೂ ರಿವಾಲ್ವ್ ಆಗ್ತಿರ್ತದೆ. Since the electron is moving, we can say that there is a current constituted by this. ಇದರಿಂದ ಒಂದು ಕರೆಂಟ್ ನಮಗಲ್ಲಿ ಫ್ಲೋ ಕಾನ್ಸ್ಟಿಟ್ಯೂಟ್ ಆಗಿರ್ತದೆ. ಸೊ ಈ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಏನದಲ್ಲ, ಈ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಕರೆಂಟ್ ನಮಗೆ ಎಷ್ಟದ, ಆ ಆರ್ಬಿಟ್ ಒಳಗೆ ರಿವಾಲ್ವ್ ಆಗ್ತಿರುವಂತ ಎಲೆಕ್ಟ್ರಾನ್ ಕರೆಂಟ್ ಎಷ್ಟು, ರೈಟ್? ಸೊ ದ ಕರೆಂಟ್ ಕಾನ್ಸ್ಟಿಟ್ಯೂಟೆಡ್ ಬೈ ದಟ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ನಮಗೆ ಬೇಸಿಕ್ ಫಾರ್ಮುಲಾ ಆಫ್ ಕರೆಂಟ್ ಏನಂತ ಹೇಳಿದೆ, ಚಾರ್ಜ್ ಬೈ ಟೈಮ್ ರೀ. ಸೊ ಇಲ್ಲಿ ನಾ ಇದನ್ನ ಏನಂತ ಬರಿತೀನಿ, E divided by ಕ್ಯಾಪಿಟಲ್ T ಅಂತ ನಾ ಬರಿತೀನಿ. E ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ರೀ. ಈ ಕ್ಯಾಪಿಟಲ್ T ನಾವ್ ಯಾಕೆ ತಗೊಂಡು ನೋಡ್ರಿ, ಈ ಎಲೆಕ್ಟ್ರಾನ್ ನಮಗೆ ಯಾವ ಮೋಷನ್ ದಾಗ ಇರ್ತದ್ರಿ, ಸರ್ಕ್ಯುಲರ್ ಮೋಷನ್ ದಾಗ ಇರ್ತದ್ರಿ. ಸೊ ಈಗ ಈ ಎಲೆಕ್ಟ್ರಾನ್ ಇಲ್ಲಿಂದ ಮೂವ್ ಆಗಕ್ ಶುರು ಆಗಿತ್ತಪ್ಪ ಅಂತಂದ್ರೆ, ಇದು ಕಂಪ್ಲೀಟ್ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಆ ಟೈಮ್ ನಾವು ಕ್ಯಾಪಿಟಲ್ T ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ಸೊ ಆ ಟೈಮ್ ಪೀರಿಯಡ್ ಅನ್ನ ನಾವು ಇಲ್ಲಿ ಬರ್ಕೋಬೇಕು. whenever you are writing something related to circular motion, you have to use time period only, right? So I is equal to E divided by time period ಅಂತ ನಾ ಬರಿತೀನಿ. In next ನೋಡ್ರಿ, we can also write it like this, E into F ಅಂತ ಹೇಳಿ ನಾ ಇದನ್ನ ಬರಿಬಹುದು. Why? Because time period and frequency both are inversely proportional. ಈ frequency ಅಂದ್ರೆ ಏನ್ರಿ, how many number of revolutions it will complete per second, that is frequency, correct? So I is equal to E by T ಅಥವಾ E into F ಅಂತ ನಮಗೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಈಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿ ಬರಿತೀನಿ. ಈಗ ಟೈಮ್ ಪೀರಿಯಡ್ ಅಂದ್ರೆ ನೋಡ್ರಿ, ಈಗ ಇದಕ್ಕೊಂದು ಆರ್ಬಿಟಲ್ ವೆಲಾಸಿಟಿ ಇರ್ತದೆ, ಯಾವ್ದಕ್ಕೆ, ಎಲೆಕ್ಟ್ರಾನ್ ಕೊಂದು ಆರ್ಬಿಟಲ್ ವೆಲಾಸಿಟಿ ಇರ್ತದೆ. ಆ ಆರ್ಬಿಟಲ್ ವೆಲಾಸಿಟಿನ ಏನಂತ ಬರಿಬಹುದು, ಅಥವಾ ಸ್ಪೀಡ್ ಅನ್ನ ಏನಂತ ಬರಿಬಹುದು, 2πr divided by T ಅಂತ ಬರಿಬಹುದು, ಕರೆಕ್ಟ್? ಸ್ಪೀಡ್ ಅಂದ್ರೆ ಏನ್ರಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್. ಒಂದು ಸರ್ಕಲ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಯ್ತು, ಒಂದು ಸರ್ಕಂಫರೆನ್ಸ್, ರೈಟ್? ಸೊ ಒಂದು ಸರ್ಕಲ್ ಅಂದ್ರೆ ಅದರ ಡಿಸ್ಟೆನ್ಸ್ ಟ್ರಾವೆಲ್ಡ್ ನಮಗೆ 2πr ಆಯ್ತು, ಡಿವೈಡೆಡ್ ಬೈ ಟೈಮ್ ಟೇಕನ್ ಎಷ್ಟು ಇರ್ತದ್ರಿ, ಕ್ಯಾಪಿಟಲ್ T. ಓಕೆ, ಸೊ ನಮಗೆ T is equal to ಏನಾಗ್ತದ್ರಿ ಹಂಗಾದ್ರೆ, T is equal to it will be 2πr divided by V ರೀ. ಅದಕ್ಕೆ ನಾ ಇಲ್ಲೇ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತದಪ್ಪ ಅಂತಂದ್ರೆ V into E divided by 2πr ಅಂತ ನಮಗೆ ಬರ್ತದ್ರಿ, ರೈಟ್? V into E divided by 2πr. ಸೊ ದಿಸ್ ಇಸ್ ಒನ್ ಮೋರ್ ಫಾರ್ಮೆಟ್ ಆಫ್ ಕರೆಂಟ್. ನೆಕ್ಸ್ಟ್ ಇದನ್ನ ನಾವು ಫ್ರೀಕ್ವೆನ್ಸಿ ನೋಡ್ರಿ, ಇಲ್ಲಿ ಫ್ರೀಕ್ವೆನ್ಸಿ ಟರ್ಮ್ ದಾಗ ಬರ್ದೇವಿ. ಇದನ್ನ ನಾ ಆಂಗುಲರ್ ಫ್ರೀಕ್ವೆನ್ಸಿ ಟರ್ಮ್ ದಾಗ ಬರಿಬೇಕಾದ್ರೆ ಒಮೆಗಾ ಇಂಟು E divided by 2π ಅಂತ ಬರ್ತದೆ. So these are the formulas of current constituted by a revolving electron. ಬೇಸಿಕ್ ಫಾರ್ಮುಲಾದಿಂದ ಶುರು ಮಾಡ್ರಿ, ನಿಮ್ಗೆ ಉಳಿಕಿದೆಲ್ಲ ಸಿಗ್ತದ್ರಿ. ಯಾವ್ದು ಬೇಸಿಕ್ ಫಾರ್ಮುಲಾ, E Q by T, ರೈಟ್? ಸೊ ಇಲ್ಲಿ ನಾ Q ಜಾಗದಾಗ E ತಗೊಂಡಿದ್ದೀನಿ, ಚಾರ್ಜ್ ಆಫ್ ಎಲೆಕ್ಟ್ರಾನ್. ಕ್ಲಿಯರ್ ಅದ ರೀ? ಓಕೆ, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಟೈಮ್ ಪೀರಿಯಡ್, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ. ವಿಲ್ ಮೂವ್ ಟು ದ question on this now. ಈ ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ ನೋಡೋಣ. ಓಕೆ, ಇಟ್ ಹ್ಯಾಸ್ ಆಲ್ರೆಡಿ ಅಪಿಯರ್ಡ್ ಇನ್ KCET 2022. In an atom, electron revolve around the nucleus along a path of radius 0.72 angstrom. Radius ನಮಗೆ given ಅದ, making 9.4 into 10 raised to 18 revolutions per second. Revolutions per second. The equivalent current is, ನಮಗೆ ಕರೆಂಟ್ ಕೇಳತ್ತಾರ್ರಿ. ಇಲ್ಲಿ ನೋಡ್ರಿ, ನಮಗೆ ರೇಡಿಯಸ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಯೂಸ್ಲೆಸ್ ರೇ, ರೇಡಿಯಸ್ ನಮ್ಗೆ ಏನು ಯೂಸ್ ಆಗುದಿಲ್ರಿ, ಯಾಕಂದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರು ನಮಗೆ ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಕೊಟ್ಟಿರ್ಲಿಲ್ಲ, ಅವಾಗ ನಮಗೆ ರೇಡಿಯಸ್ ಮತ್ತು ಸ್ಪೀಡ್ ಟರ್ಮ್ ದಾಗ ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗ್ತದೆ ಕರೆಂಟ್, ಹೌದ್ರಿ? ಸೊ ಈಗ ನೋಡ್ರಿ, ಇಲ್ಲಿ ನಮ್ಗೆ 9.4 into 10 raised to 18 ಅಂತ ಏನ್ ಕೊಟ್ಟಿದಾರಲ್ಲ,
ಅದನ್ನ ಏನಂತ ಕೊಟ್ಟಾರ ನೋಡ್ರಿ, ರೆವಲ್ಯೂಷನ್ಸ್ ಪರ್ ಸೆಕೆಂಡ್ ಅಂತ ಕೊಟ್ಟಾರ. ರೆವಲ್ಯೂಷನ್ಸ್ ಪರ್ ಸೆಕೆಂಡ್, ರೊಟೇಷನ್ಸ್ ಪರ್ ಸೆಕೆಂಡ್, ಓಕೆ, ಸೈಕಲ್ಸ್ ಪರ್ ಸೆಕೆಂಡ್, ಈ ತರ ಏನೇನ್ ಕೊಡ್ತಾರಲ್ಲ ಅವೆಲ್ಲಾನು ಫ್ರೀಕ್ವೆನ್ಸಿ ಅಂತ ಕರೀತಾರ. ಪರ್ ಸೆಕೆಂಡ್, ಪರ್ ಮಿನಿಟ್, ಈ ತರ ಏನ್ ಕೊಡ್ತಾರಲ್ಲ ಅವೆಲ್ಲಾನು ಫ್ರೀಕ್ವೆನ್ಸೀಸ್ ರೀ. ಯಾಕ್ರಿ? ಯಾಕಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ರೆಸಿಪ್ರಕಲ್ ಆಫ್ ಟೈಮ್ ಪೀರಿಯಡ್ ಹೌದಲ್ರಿ, 1/t ಅಂದ್ರೆ ಪರ್ ಸೆಕೆಂಡ್ ಅಂದಂಗ್ರಿ. ಎಸ್, ಸೊ ಈಗ ನಮ್ಗೆ ಏನ್ ಕೊಟ್ಟಿದಾರ ಅಂದಂಗ್ರಿ, ಇದು ಫ್ರೀಕ್ವೆನ್ಸಿ ನಮಗೆ ಕೊಟ್ಟಿದಾರ ಅಂತ ಮೀನಿಂಗ್ ರೀ. ಕರೆಕ್ಟ್, ಫ್ರೀಕ್ವೆನ್ಸಿ ಕೊಟ್ಟಿದಾರ ಅಂದ್ಮೇಲೆ ನಮಗೆ ಕರೆಂಟ್ ಫ್ರೀಕ್ವೆನ್ಸಿ ಟರ್ಮ್ ದಾಗ ಆಲ್ರೆಡಿ ಗೊತ್ತದ್ರಿ, I is equal to E into F ಅಂತೇಳಿ. ಕರೆಕ್ಟ್, E ಅಂದ್ರೆ ಎಷ್ಟ್ರಿ? E ಅಂದ್ರೆ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್, 1.6 into 10 to the power minus 19 ರೀ. F ಅಂದ್ರೆ ಎಷ್ಟ್ರಿ? F is 9.4 into 10 to the power 18 ರೀ. 9.4 into 10 to the power plus 18 ಅದ್ರಿ. ಸೊ 1.6 into 9.4 ಅಂದ್ರೆ ಇದು 15.04 ಆಗ್ತದ್ರಿ. ಇಂಟು 10 raised to minus 1 ನಮ್ಗೆ ಇಲ್ಲಿ ಬರ್ತದ್ರಿ. ಇಂಟು 10 raised to minus 1, minus 19 plus 18, ರೈಟ್? ಸೊ ಫೈನಲಿ ನಮ್ಗೆ ಇದು ಎಷ್ಟು ಬರ್ಬೇಕಂಗಂದ್ರೆ 1.5 ಆಂಪಿಯರ್ ಕರೆಂಟ್ ಬರ್ಬೇಕ್ರಿ. ಸೊ ದ ಕರೆಂಟ್ ಹ್ಯಾಸ್ ಟು ಬಿ 1.5 ಆಂಪಿಯರ್. 1.5 ಆಂಪಿಯರ್ ಕರೆಂಟ್ ಆದ್ರೆ ಯಾವ ಆಪ್ಷನ್ ಕರೆಕ್ಟ್ ಐತ್ರಿ? ಇಟ್ ಇಸ್ ಆಪ್ಷನ್ ನಂಬರ್ 4. ದಿಸ್ ಇಸ್ ದ ರೈಟ್ ಆನ್ಸರ್. Okay, we'll move to the next concept then. So the next concept is about current density, right? So current density nodri, current density. See, current density is given by J is equal to I divided by A. This is current density, right? Mathematical form. Either current density now, notary, we can write it like this also, I divided by A cos theta. But when we have to use I by A and I by A cos theta, ಇದು ಯಾವಾಗ ಯೂಸ್ ಮಾಡ್ಬೇಕು ಮತ್ತೆ ಇದು ಯಾವಾಗ ಯೂಸ್ ಮಾಡ್ಬೇಕ್ರಿ? when see, ಈಗ ಸಪೋಸ್ ನಮಗೆ if the current is flowing in this direction, ಈ ಡೈರೆಕ್ಷನ್ ದಾಗ ನಮಗೆ ಕರೆಂಟ್ ಫ್ಲೋ ಆಗತೈತ್ರಿ. ಏರಿಯಾ ಏನದಲ್ಲ, ಕ್ರಾಸ್ ಸೆಕ್ಷನಲ್ ಏರಿಯಾ, ಅದು ನಮಗೆ ಎಕ್ಸಾಕ್ಟ್ಲಿ ಕರೆಂಟ್ ಗೆ ಪರ್ಪೆಂಡಿಕ್ಯುಲರ್ ಅದ ಅಂತ ಇಟ್ಕೋರಿ. ಕರೆಂಟ್ ನಮಗೆ ಸಪೋಸ್ ಏರಿಯಾ ಪರ್ಪೆಂಡಿಕ್ಯುಲರ್ ಇತ್ತಪ್ಪ ಅಂದ್ರೆ ಏರಿಯಾ ವೆಕ್ಟರ್ ನಮಗೆ ಆ ಏರಿಯಾಕ್ ಪರ್ಪೆಂಡಿಕ್ಯುಲರ್ ಇರ್ತದ್ರಿ. ಏರಿಯಾ ವೆಕ್ಟರ್ ನಮಗೆ ಯಾವ ಡೈರೆಕ್ಷನ್ ದಾಗ ಇರ್ತದ್ರಿ? ದ ಏರಿಯಾ ವೆಕ್ಟರ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ದ ಏರಿಯಾ ವೆಕ್ಟರ್, ರೈಟ್? ಸೊ ಏರಿಯಾ ವೆಕ್ಟರ್ ಮತ್ತೆ ಕರೆಂಟ್ ಎರಡೂ ನಮಗೆ ಒಂದಕ್ಕೊಂದು ಪ್ಯಾರಲಲ್ ಅದಾವ್ರಿ. ಈಗ ಇನ್ ಕೇಸ್ ನಮಗೆ ಏರಿಯಾ ಈ ತರ ಇತ್ತು, ಇಫ್ ದ ಏರಿಯಾ ವಾಸ್ ಲೈಕ್ ದಿಸ್, ಹಿಂಗ್ ನಮಗೆ ಏರಿಯಾ ತಿಳ್ಕೊರಿ. ನೋಡ್ರಿ, ಏರಿಯಾ ವೆಕ್ಟರ್ ಅನ್ನೋದು ಯಾವಾಗೂ ಹೆಂಗ್ ಇರ್ತದ್ರಿ? ಇಫ್ ದಿಸ್ ಇಸ್ ಏರಿಯಾ ವೆಕ್ಟರ್ ಯಾವಾಗ ಅದಕ್ಕೆ ಪರ್ಪೆಂಡಿಕ್ಯುಲರ್ ಇರ್ತದ್ರಿ. ಇಫ್ ಯು ರೋಟೇಟ್ ಇಟ್ ಅಲಾಂಗ್ ವಿತ್ ದಟ್, ದ ಏರಿಯಾ ವೆಕ್ಟರ್ ವಿಲ್ ಆಲ್ಸೋ ರೋಟೇಟ್. ಏರಿಯಾ ವೆಕ್ಟರ್ ನಮಗೆ ಏರಿಯಾ ಜೊತೆ ಹೆಂಗ್ ಬೇಕಂಗ್ ರೋಟೇಟ್ ಆಗ್ತಿರ್ತೈತಿ. ಬಟ್ ಏನ ಏರಿಯಾಕ್ ಯಾವಾಗೂ ಪರ್ಪೆಂಡಿಕ್ಯುಲರ್ ಇರ್ತದ್ರೆ. ಸೊ ಇಲ್ಲಿ ನೋಡ್ರಿ, ಏರಿಯಾ ವೆಕ್ಟರ್ ನಮಗೆ ಇದಕ್ಕೆ ಈ ಡೈರೆಕ್ಷನ್ ಒಳಗೆ ಬರ್ತದ್ರಿ, ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಏನದಲ್ಲ, ಆ ಕರೆಂಟ್ ನಮಗೆ ಸೇಮ್ ಡೈರೆಕ್ಷನ್ ದಾಗದ್ರಿ. ಕರೆಂಟ್ ದಾಗ ನಾವು ಏನು ಚೇಂಜಸ್ ಮಾಡತ್ತಿಲ್ಲ, ರೈಟ್? ಸೊ ಈಗ ಏರಿಯಾ ಮತ್ತೆ ಏರಿಯಾ ವೆಕ್ಟರ್ ಮತ್ತೆ ಕರೆಂಟ್ ನಡುವೆ ನಮಗೆ ಆಂಗಲ್ ಥೀಟಾ ಅಂತ ಹೇಳಿದ್ರೆ, ಈಗ ನಾವು ಏರಿಯಾ ರಿಸಾಲ್ವ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಕಂಪೋನೆಂಟ್ ಬರ್ತದ್ರಿ? ವಾಟ್ ಕಂಪೋನೆಂಟ್ ಐ ವಿಲ್ ಗೆಟ್ ಇಟ್ ಆಸ್ A cos theta, ರೈಟ್? ಸೊ ಈಗ ನಾವು ಕರೆಂಟ್ ದ ಡೈರೆಕ್ಷನ್ ದಾಗ ಯಾವ ಕಂಪೋನೆಂಟ್ ಐತಿ ಅದ ಕಂಪೋನೆಂಟ್ ಅಂತ ತಗೋಬೇಕು. ಇಲ್ಲಿ ನಿಮಗೆ ಮತ್ತೊಂದು ಕಂಪೋನೆಂಟ್ ಬರ್ತದ್ರಿ, A sin theta ಅಂತ ಬರ್ತದ. ಬಟ್ ಇದನ್ನ ನಾವು ತಗೊಳಂಗಿಲ್ಲ. ವಿ ಹ್ಯಾವ್ ಟು ಟೇಕ್ ದಿಸ್ ಏರಿಯಾ ಕಂಪೋನೆಂಟ್ ವಿಚ್ ಇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇದ A cos theta ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ. ಇಲ್ಲೇ ನಮಗೆ ಇವೆರಡು ಪ್ಯಾರಲಲ್ ಅದಾವ್ರಿ. ಆಂಗಲ್ ನಮ್ಗೆ 0 ಡಿಗ್ರಿ ಇರ್ತದೆ. ಸೊ ಇದ 0 ಡಿಗ್ರಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎಷ್ಟು ಆಯ್ತ್ರಿ? A cos 0 ಅಂದ್ರೆ 1 ಆಯ್ತ್ರಿ. ಅಂದ್ರೆ ನಮಗೆ ಏನ್ ಬಂತ? I by A. Okay, that is all about current density. Current density is a vector quantity, remember. Next, drift velocity ನೋಡ್ರಿ. ಈಗ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ನಾವು ಥಿಯರಿ ಒಳಗೆ ಆಲ್ರೆಡಿ ಡೆರೈವ್ ಮಾಡ್ಕೊಂಡಿರ್ತೀವಿ. ಅದನ್ನ ನಾನು ನಿಮಗೆ ಜಸ್ಟ್ ಬೇರೆ ಬೇರೆ ಫಾರ್ಮ್ ದಾಗ ರಿಮೈಂಡ್ ಮಾಡ್ತೀನಿ. ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು EV ಇಂಟು ಟೋ ಡಿವೈಡೆಡ್ ಬೈ ML. ಕರೆಕ್ಟ್? ವಾಟ್ ಈಸ್ E? ಚಾರ್ಜ್ ಆಫ್ ಎಲೆಕ್ಟ್ರಾನ್, ವೆಲಾಸಿಟಿ, ಆಮೇಲೆ ಇದು ಪೊಟೆನ್ಶಿಯಲ್ ಡಿಫರೆನ್ಸ್, ಆಮೇಲೆ ರಿಲ್ಯಾಕ್ಸೇಷನ್ ಟೈಮ್, ಮಾಸ್, ಲೆಂತ್ ಆಫ್ ದ ಕಂಡಕ್ಟರ್, ರೈಟ್? ಮಾಸ್ ಆಫ್ ಎಲೆಕ್ಟ್ರಾನ್ ರೀ. ಇದನ್ನ ನಾವು ಈ ತರನು ಬರಿಬಹುದ್ರಿ, E ಇಂಟು E ಡಿವೈಡೆಡ್ ಬೈ E into E tau divided by M ಅಂತೇಳಿ ನಾವು ಬರೀಬಹುದು. We can write the formula like this also, or we can also write this formula by using this formula. ಈಗ ನಮಗೆ ಕರೆಂಟ್ ಮತ್ತು ಡ್ರಿಫ್ಟ್ ವೆಲಾಸಿಟಿ ರಿಲೇಷನ್ ಗೊತ್ತದ್ರಿ, I is equal to NEA VD ಅಂತೇಳಿ. ಸೊ VD ಅಂದ್ರೆ ನಾ ಇದನ್ನ ಏನಂತ ಬರೀಬಹುದ್ರಿ? I can write it as I divided by NEA. ಇದನ್ನ I divided by NEA ಅಂತ ನಾ ಬರೀಬಹುದು. ಆಮೇಲೆ ಇದ್ರೊಳಗೆ I divided by A ಅಂದ್ರೆ ಏನ್ರಿ? ದಟ್ ಇಸ್ ಅಗೇನ್ ಕರೆಂಟ್ ಡೆನ್ಸಿಟಿ. ಸೊ ನೀವು ಇದನ್ನ ಮತ್ತೆ ಕರೆಂಟ್ ಡೆನ್ಸಿಟಿ ಟರ್ಮ್ ದಾಗ ಎಕ್ಸ್ಪ್ರೆಸ್ ಮಾಡಬಹುದು, J divided by NE ಅಂತ. ಇನ್ ಕರೆಂಟ್ ಡೆನ್ಸಿಟಿ ನಮಗೆ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ದಿಂದ ಏನಂತ ಎಕ್ಸ್ಪ್ರೆಸ್ ಮಾಡಬಹುದು? ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಆಸ್ ಸಿಗ್ಮಾ ಇಂಟು E divided by NE. ಸೊ ಇಷ್ಟು ಡಿಫರೆಂಟ್ ಫಾರ್ಮ್ಸ್ ಅದಾವ್ರಿ ನಮಗೆ ಡ್ರಿಫ್ಟ್ ವೆಲಾಸಿಟಿ. ದೀಸ್ ಮೆನಿ ಡಿಫರೆಂಟ್ ಫಾರ್ಮ್ಸ್ ವಿ ಹ್ಯಾವ್. ವಾಟ್ ವಿಲ್ ಬಿ ದ ಯೂನಿಟ್ ಆಫ್ ಡ್ರಿಫ್ಟ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್, ಆಬ್ವಿಯಸ್ಲಿ. ಯಾಕಂದ್ರೆ ಅದು ನಮಗೆ ವೆಲಾಸಿಟಿ ಅದ್ರಿ, ಅದು ಯಾವ್ದಾರ ವೆಲಾಸಿಟಿ ಇರಲಿ, ವೆಲಾಸಿಟಿ ಅಂತ ಬಂತಪ್ಪ ಅಂದ್ರೆ ಇಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಓನ್ಲಿ, ಕರೆಕ್ಟ್? ಸೊ ನಮಗೆ ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಫಾರ್ಮುಲಾಸ್ ಗೊತ್ತಾದ. ನೆಕ್ಸ್ಟ್, ಮೊಬಿಲಿಟಿ. ಸಿ, ಮೊಬಿಲಿಟಿ ಮೀನ್ಸ್ ಇಟ್ ಈಸ್
Mobility means it is drift velocity per unit electric field. Drift velocity per unit electric field, right? That is mobility. Okay, we'll see some objectives on this now. Idra mele ಕೆಲವೊಂದಿಷ್ಟು objectives ನೋಡೋಣ. ಇಲ್ಲ ನೋಡ್ರಿ, a charged particle is moving. See, a charged particle is moving in an electric field. Electric field ನಮಗೆ ಕೊಟ್ಟಿದ್ದಾನೆ. With mobility, its drift velocity is. Drift velocity ನಮಗೆ ಕೇಳಿದ್ದಾರೆ. ಎರಡು ಕ್ವಾಂಟಿಟೀಸ್ ನಮಗೆ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮೊಬಿಲಿಟಿ ಅಂತೇಳಿ. ಕರೆಕ್ಟ್. ಸೊ ಇಲ್ಲೇ ನೋಡ್ರಿ, ಈಗ ನಮಗೆ ಡ್ರಿಫ್ಟ್ ವೆಲಾಸಿಟಿ ಕೇಳದಾನೆ. ಇದು ಡ್ರಾಫ್ಟ್ ಆಗಿದ್ರೆ ಇಟ್ ಇಸ್ ನಾಟ್ ಡ್ರಾಫ್ಟ್, ಇಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ಆಸ್ಕಿಂಗ್. ಡ್ರಿಫ್ಟ್ ವೆಲಾಸಿಟಿ ನಮಗೆ ಕೇಳಿದಾದ್ಮೇಲೆ ಮೊಬಿಲಿಟಿ ಕೊಟ್ಟಿದ್ದಾರೆ. ನೋಡ್ರಿ, ಮೊಬಿಲಿಟಿ ಅಂತಂದ್ರೆ ಏನ? ಇಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ನಮಗೆ ಡ್ರಿಫ್ಟ್ ವೆಲಾಸಿಟಿ ಕೇಳಿದಾನ, ಏನೇನು ಕೊಟ್ಟಿದ್ದಾನೆ? ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾನೆ, ಮೊಬಿಲಿಟಿ ಕೊಟ್ಟಿದೆ. ಸೊ ದೀಸ್ ಬೋತ್ ಥಿಂಗ್ಸ್ ಆರ್ ಗಿವನ್. ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು ಮೊಬಿಲಿಟಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಮೊಬಿಲಿಟಿ ಎಷ್ಟದೆ? ಮೊಬಿಲಿಟಿ ಇಸ್ 2.5 into 10 raised to 6. What is electric field? Electric field is 3 into 10 raised to minus 10. Okay. So ಈಗ ನಮಗೆ 2.5 into 3 ಎಷ್ಟು ಆಗ್ತದ್ರಿ? 7.5. 3 times of 2.5, it will be 7.5 into 10 raised to plus 6 minus 10 ಅಂದ್ರೆ minus 4 ಆಗ್ತದ್ರಿ. Correct. So ನಮಗೆ okay, as it is ಇದ ಫಾರ್ಮ್ ದಾಗ ನಮಗೆ ಆನ್ಸರ್ ಅದರಿ. Then which option is correct? 7.5 into 10 raised to minus 4 meter per second. Second option will be correct for KCET. Sorry, for this question. It appeared in KCET 2022. We'll move to the next question then. So nodri, NEET question ada, NEET previous year question. So ille a charged particle is having drift velocity. Drift velocity namu kottidare. They have given us the drift velocity. Okay, this is drift velocity in an electric field of 3 into 10 raised to minus 10 volt per meter. Electric field namu kottidare. Has mobility. ಈಗ mobility ಕೇಳಿದಾರೆ. Previous question ಅದು ರಿವರ್ಸ್ ಅದರಿ, ರೈಟ್? ಪ್ರಿವಿಯಸ್ ಕ್ವೆಶ್ಚನ್ ನಮಗೆ ಏನ್ ಕೇಳಿದ್ರಿ? ಅಲ್ಲಿ ನಮಗೆ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ರೆ, ಸಾರಿ ಮೊಬಿಲಿಟಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ರೆ ಡ್ರಿಫ್ಟ್ ವೆಲಾಸಿಟಿ ಕೇಳಿದ್ರೆ. ಇಲ್ಲಿ ನಮಗೆ ಮೊಬಿಲಿಟಿ ಡೈರೆಕ್ಟ್ಲಿ ಕೇಳ್ತಾರೆ. ಸೊ ಮೊಬಿಲಿಟಿ ಇಸ್ ಈಕ್ವಲ್ ಟು ನಮಗೆ ಗೊತ್ತದೆ ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ನಮಗೆ ಎಷ್ಟು ಅದರಿ? ಹೌ ಮಚ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ? ಓಕೆ, ಡ್ರಿಫ್ಟ್ ವೆಲಾಸಿಟಿ ಇಸ್ 7.5 into 10 raised to minus 4. How much is the electric field? It is 3 into 10 raised to, see, electric field is 3 into 10 raised to minus 10. 3 into 10 raised to minus 10. ಈಗ ನಾವು ಹಿಂದಿನ ಕ್ವೆಶ್ಚನ್ ಒಳಗನ ಸಾಲ್ವ್ ಮಾಡ್ಕೊಂಡಿದ್ದೀವಿ ರೀ. 2.5 into 3 ಅಂದ್ರೆ 7.5 ಅಂತ ಹೇಳಿ, ಹೌದಲ್ರಿ? ಇಲ್ಲಿ ನಮಗೆ 7.5 ಡಿವೈಡೆಡ್ ಬೈ 3 ಅದ ರೀ. ಓಕೆ, ಸೊ ಕೋಇನ್ಸಿಡೆನ್ಸ್ ರೀ, ಆ ತರದ ನಂಬರ್ಸ್ ಬಂದಾವ ನಮಗೆ. ಓಕೆ, 3 and this will be 2.5. ಇದು minus 10 ಇದ್ರಾಗಿಂದ minus 4 ಹೋದ್ರೆ ನಮಗೆ ಬಂತೆ 2.5. ಇಲ್ಲಿ ನಮಗೆ 10 raised to minus 6 ಉಳಿದಿರ್ತದ್ರಿ. ಅದು ನಮಗೆ ಮೇಲ್ಗಡೆ ಬಂದ್ರೆ 10 raised to plus 6 ಆಯ್ತು. ಸೊ 2.5 into 10 raised to plus 6. ಓಕೆ, ಡೈರೆಕ್ಟ್ಲಿ ಅದ ನಮಗೆ ಅದ ಫಾರ್ಮ್ ದಾಗ ಆನ್ಸರ್ ಅದ ರೀ. ಇಟ್ ವಿಲ್ ಬಿ ಆಪ್ಷನ್ ನಂಬರ್ 2. ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಕ್ಲಿಯರ್? ಓಕೆ, ಕಾನ್ಸೆಪ್ಟ್ಸ್ ಕ್ಲಿಯರ್ ಇರ್ಬೇಕ್ರಿ. ಡೈರೆಕ್ಟ್ಲಿ ನಮಗೆ ಆನ್ಸರ್ ಸಾಲ್ವ್ ಬರ್ತದ್ರಿ, ಇಲ್ಲದ್ರೆ ನಾವು ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಬಹಳ ಇರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಅ ಕಾಪರ್ ವೈರ್ ಆಫ್ ಲೆಂತ್ L 1 ಮೀಟರ್ ಲೆಂತ್ ನಮಗೆ ಕೊಟ್ಟಿದ್ದಾರೆ. ಲೆಂತ್ ಕೊಟ್ಟಿದ್ದಾರೆ ಅಂಡ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ನಮಗೆ ಕೊಟ್ಟಿದ್ದಾರೆ. ಕ್ಯಾರೀಸ್ ಅ ಕರೆಂಟ್ ಆಫ್ 1 ಆಂಪಿಯರ್ ಕರೆಂಟ್ ಕೊಟ್ಟಿದ್ದಾರೆ. ಅಸ್ಯೂಮಿಂಗ್ ದಟ್ ದೇರ್ ಆರ್ 8 into 10 raised to 28 ಫ್ರೀ ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್. ಪರ್ ಮೀಟರ್ ಕ್ಯೂಬ್ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ರೀ, ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಅದು, ರೈಟ್? ಹೌ ಲಾಂಗ್, ದಿಸ್ ಇಸ್ ನಾಟ್ how long will be an electron take, will an electron take to drift from one end of the wire to the other end. Okay, so namaga how long anta kelatare. How long ಅಂತಂದ್ರೆ ಏನು? What we have to calculate now. How long ಅಂದ್ರೆ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಂದಂಗ್ರಿ. ಇಲ್ಲಿ ನಮಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದಾರೆ. ಏನೆಲ್ಲ ಕೊಟ್ಟಿದ್ದಾರೆ? ಲೆಂತ್ ಕೊಟ್ಟಿದ್ದಾನೆ, ಏರಿಯಾ ಕೊಟ್ಟಿದ್ದಾನೆ, ಕರೆಂಟ್ ಕೊಟ್ಟಿದ್ದಾನೆ, ಎನ್ ಅಂದ್ರೆ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಕೊಟ್ಟಿದ್ದಾನೆ. They are asking us what? They are asking us how much time it takes to drift from one end to another end. So nodri, drift velocity ಅಂತಂದ್ರೆ ಅಥವಾ ಕರೆಂಟ್ ಅಂದ್ರೆ we write it like this, I is equal to NEAVD. ಈಗ ಈ ಈಕ್ವೇಶನ್ ನಾವು ಡೆರೈವ್ ಮಾಡ್ಕೋಬೇಕಾದ್ರೆ ನೋಡ್ರಿ, ಈ ಡ್ರಿಫ್ಟ್ ವೆಲಾಸಿಟಿ ನಾವು ಬರ್ಕೊಂಡಿದ್ವಿ L ಡಿವೈಡೆಡ್ ಬೈ T ಜಾಗದಾಗ. L ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ರೀ. ಆ ಲೆಂತ್ ಆಫ್ ದ ಕಂಡಕ್ಟರ್ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡಿದ್ದು. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂದ್ರೆ ಅದನ್ನ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರೆದಿದ್ವಿ, ಕರೆಕ್ಟ್? ಸೊ ಅದನ್ನ ಈಗ ರೀಪ್ಲೇಸ್ ಮಾಡತ್ತೀನಿ. ಓಕೆ, ಟೈಮ್ ನಮಗೆ ಬೇಕಾಗಿತ್ತು. ಸೊ ಟೈಮ್ ಇಸ್ ಈಕ್ವಲ್ ಟು NEAL ಡಿವೈಡೆಡ್ ಬೈ I, ಕರೆಕ್ಟ್? ಸೊ ಇಲ್ಲೇ ನೋಡ್ರಿ, ಎನ್ ನಮಗೆ ಎಷ್ಟದೆ? ಎನ್ ಇಸ್ 8 into 10 raised to 28. 8 into 10 raised to 28. E ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಇಟ್ ಇಸ್ 1.6 into 10 to the power how much?
1.6 into 10 to the power minus 19, right? Okay, area ನಮಗೆ ಎಷ್ಟು ಕೊಟ್ಟಿದ್ದಾರೆ? Area is 5 into 10 raised to minus 7. 5 into 10 raised to minus 7. Length ಎಷ್ಟು ಅದರಿ? Length is 1 meter. Length ನಮಗೆ 1 meter ಆಯ್ತಾ, divided by current. Current ಎಷ್ಟು ಅದರಿ? Current ನಮಗೆ 1 ampere ಅದರಿ. Clear? So what I will get? I will get T is equal to, ಇಲ್ಲಿ ನೋಡ್ರಿ ನಮಗೆ ಏನು ಬರಬೇಕು? So this will be 8 into 1.6 into 5 into 10 raised to minus 19 minus 7 ಅಂದ್ರೆ ಎಷ್ಟು ಆಗ್ತದ್ರಿ? It will be minus 26. Minus 26 plus 28 ಅಂದ್ರೆ ಎಷ್ಟು ಆಗ್ತದ್ರಿ? Minus 26 plus 28 ಅಂತಂದ್ರೆ it will be 10 raised to 2. Okay? So this much I will get. In ನೋಡ್ರಿ, ಇದನ್ನ ನಾವು simplify ಮಾಡ್ಕೋಬೇಕು. It will be 8 into 5 will be 40. 8 into 5 will be 40 into 1.6 into 10 raised to 2 ಅಂತೇಳಿ ನಮಗದ್ರಿ. ಇನ್ನಿಲ್ಲೇ ನೀವು 10 raised to 2 ಅಥವಾ ಈಗ ನೀವು ಇದನ್ನ ಈ ತರ ಸಿಂಪ್ಲಿಫೈ ಮಾಡ್ಕೋಬಹುದು. 40 ಇದ್ದದನ್ನ ನಾನು 4 ಅಂತ ಬರ್ಕೋತೀನಿ. ಇದ್ರಾಗಿನ 10 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇದು 16 ಆಯ್ತು ಇಂಟು 10 raised to 2 ಆಯ್ತು. ವಾಟ್ ಈಸ್ 4 into 16? 4 into 16 ಅಂದ್ರೆ 64 ರೀ, ಕ್ಯೂಬ್ ಆಫ್ ದ 4 ರೀ. 64 into 10 raised to 2 seconds ನಮಗೆ ಬರ್ತದ್ರಿ, ರೈಟ್? ಇದನ್ನ ನಮಗೆ ಬೇರೆ ಬೇರೆ ಫಾರ್ಮ್ದಾಗ ಕೊಟ್ಟಿರ್ತಾರೆ, ಇಲ್ಲದ ನಂಬರ್. ಸೊ ಇಲ್ಲಿ 4 ಟರ್ಮ್ದಾಗ ನಮಗೆ ಅದು ಒಂದದರಿ, ಅದ ಕರೆಕ್ಟ್ ಇರಬೇಕು. ಬಟ್ ನಾವು ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೋನು. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ನಾವು 6.4 into 10 raised to 3 ಅಂತ ನಾವು ಬರೀಬಹುದು, ಕರೆಕ್ಟ್? ಸೊ ವಿಚ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ದೆನ್? ಆಪ್ಷನ್ ನಂಬರ್ 4 will be the right option. Clear? Okay, we'll move to the next question. A current of 2 ampere is passing through. Okay, current ನಮಗೆ ಕೊಟ್ಟಿದ್ದಾನೆ. Current of 2 ampere is passing through a metal wire of cross sectional area. ನಮಗೆ ಏರಿಯಾ ಕೊಟ್ಟಿದ್ದಾರೆ, cross sectional area. Okay, if the number density of free electrons, electron density ಕೊಟ್ಟಿದ್ದಾರೆ small n, the drift speed of the electrons is, drift speed ನಮಗೆ ಕೇಳತ್ತಾರೆ, drift velocity, right? Drift velocity ಕೇಳತಾನೆ. ಏನೇನು ಕೊಟ್ಟಿದ್ದಾರೆ? ಕರೆಂಟ್ ಗಿವನ್ ಅದರಿ, ಆಮೇಲೆ ಕ್ರಾಸ್ ಸೆಕ್ಷನಲ್ ಏರಿಯಾ ಗಿವನ್ ಅದರಿ, ಎಲೆಕ್ಟ್ರಾನ್ ಡೆನ್ಸಿಟಿ ಕೊಟ್ಟಿದ್ದಾರೆ, ರೈಟ್? ಹಿ ಇಸ್ ಆಸ್ಕಿಂಗ್ ಅಸ್ ಡ್ರಿಫ್ಟ್ ಸ್ಪೀಡ್. ಸೊ ಬೈ ದಿಸ್ ರಿಲೇಷನ್ ಓನ್ಲಿ ವಿ ಹ್ಯಾವ್ ಟು get it. I is equal to NEABD. So drift velocity ಅಂತಂದ್ರೆ I divided by NEA. What is I? I ನಮಗೆ ಎಷ್ಟು ಅದರಿ? I is 2 ampere. Okay, divided by N. Electron density ಎಷ್ಟು ಅದರಿ? 5 into 10 raised to 26 ಅದರಿ. 5 into 10 raised to 26 into E ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ರೀ. 1.6 into 10 to the power minus 19 ರೀ. into ಏರಿಯಾ ಎಷ್ಟದೆ? 2 into 10 raised to minus 6 ಅದರಿ. 2 into 10 raised to minus 6. ಓಕೆ, ಇಲ್ಲಿ ನೋಡ್ರಿ 2 ಮತ್ತೆ 2 ನಮಗೆ ಕ್ಯಾನ್ಸಲ್ ಆಯ್ತ್ರಿ. ಸಾರಿ, 2 ಮತ್ತೆ 2 ನಮಗೆ ಕ್ಯಾನ್ಸಲ್ ಆಯ್ತ್ರಿ. ಆಮೇಲೆ ನೋಡ್ರಿ ಇದ್ರೊಳಗಿಂದ -6 ಅಥವಾ ನಾವು ಈ ತರ ತಿಳ್ಕೊಬಹುದು. -19 -6 ಅಂದ್ರೆ -25. -25 plus 26 ಅಂದ್ರೆ ನಮಗೆ ಏನು ಉಳಿತ್ರಿ? 10 raised to 1 ಉಳಿತು. 10 raised to 1. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ 5 into 1.6. 5 into 1.6. I can write it like this. 5 into 1.6 ಅಂತಂದ್ರೆ ನೋಡ್ರಿ ಇದಕ್ಕೆ ನಾ 10 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು ಏನಾಯ್ತ್ರಿ? 16 ಆಯ್ತ್ರಿ. ಸೊ 16 ಆದ್ರೆ 5 into 6 will be 30. 5 into 1 will be 5. 5 plus 3 will be 8. So ನಮಗೆ ಎಷ್ಟು ಬರಬೇಕ್ರಿ ಡ್ರಿಫ್ಟ್ ವೆಲಾಸಿಟಿ? 1/80. So 1/80 meter per second ಅಂದ್ರೆ it is option 3, right? This will be the correct option. Okay, so that is all about the basics of current electricity. We'll see some more concepts related to this chapter in the next video. Keep watching the channel. Thank you.